ಕೋಲಾರ ಜಿಲ್ಲೆಯಲ್ಲಿ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಮರೆಯಾಗಿ ಆಧುನಿಕ ತಂತ್ರಜ್ಞಾನದ ಅಳವಡಿಕೆ ಹೆಚ್ಚಾಗುತ್ತಿದೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿ ರೈತರು ಕಡಿಮೆ ಭೂಮಿಯಲ್ಲಿ ಪಾಲಿಹೌಸ್ ನಿರ್ಮಾಣ ಮಾಡುವ ಮೂಲಕ ಉತ್ತಮ ಲಾಭ ಗಳಿಸುತ್ತಿದ್ದಾರೆ. ಈ ಕುರಿತು ಒಂದು ವರದಿ. 2005-6ನೇ ಸಾಲಿನಲ್ಲಿ 10ನೇ ಪಂಚವಾರ್ಷಿಕ ಯೋಜನೆಯಡಿ ಆರಂಭಿಸಲಾದ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿ ಹಣ್ಣು, ಹೂವು, ತರಕಾರಿ, ಸಾಂಬಾರ ಪದಾರ್ಥಗಳಂತಹ ತೋಟಗಾರಿಕಾ ಬೆಳೆಗಳ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಈ ಯೋಜನೆಯು ಗುಣಮಟ್ಟದ ಉತ್ಪಾದನೆ ಹಾಗೂ ರೈತರ ಆದಾಯ ಹೆಚ್ಚಿಸುವ ಗುರಿ ಹೊಂದಿದೆ. ತಾಂತ್ರಿಕ ಸಹಕಾರ, ಮಾರುಕಟ್ಟೆ ಸಂಪರ್ಕಗಳ ಮೂಲಕ ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ತರುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸುತ್ತದೆ. ಪ್ರಸಕ್ತ ವರ್ಷ ಕೋಲಾರ ಜಿಲ್ಲೆಯಲ್ಲಿ ತೋಟಗಾರಿಕಾ ಮಿಷನ್ ಅಡಿ ರೈತರು ಕೃಷಿ ಚಟುವಟಿಕೆಗಳನ್ನು ಕೈಗೊಂಡು ಲಾಭ ಪಡೆಯುತ್ತಿದ್ದಾರೆ. ತೋಟಗಾರಿಕಾ ಮಿಷನ್ ಅಡಿ ಪಾಲಿಹೌಸ್ ನಿರ್ಮಾಣ ಮಾಡುವ ಮೂಲಕ ಸಸ್ಯಗಳಿಗೆ ಬೇಕಾದ ಅಗತ್ಯ ತಾಪಮಾನ ಕಾಯ್ದುಕೊಂಡು ಉತ್ತಮ ಗುಣಮಟ್ಟದ ತರಕಾರಿ ಹಾಗೂ ಹೂವು ಹಣ್ಣುಗಳನ್ನು ಬೆಳೆಯಲು ಸಾಧ್ಯವಾಗಿದೆ. ಕಿರು ಹಾಗೂ ಮಧ್ಯಮ ಗಾತ್ರದ ಭೂಮಿಯಲ್ಲಿ ಪಾಲಿಹೌಸ್ ಕೃಷಿ ಅತ್ಯುತ್ತಮ ಇಳುವರಿ ಹಾಗೂ ಲಾಭ ಗಳಿಸಲು ಅನುಕೂಲಕಾರಿಯಾಗಿದೆ. ಸರ್ಕಾರದ ಸಹಾಯಧನ ಪಡೆದು ಪಾಲಿಹೌಸ್ ನಿರ್ಮಿಸಿ ಆರ್ಥಿಕ ಸ್ವಾವಲಂಬನೆ ಸಾಧಿಸುವತ್ತ ಕೋಲಾರ ರೈತರು ಮುಂದಾಗಿದ್ದಾರೆ. ದೂರದರ್ಶನದೊಂದಿಗೆ ಯುವ ರೈತ ಪ್ರಶಾಂತ್ ಪಾಲಿಹೌಸ್ಗಳಲ್ಲಿ ತಾಪಮಾನ, ತೇವಾಂಶ ಮತ್ತು ಗಾಳಿಯ ಚಲನೆಯನ್ನು ನಿಯಂತ್ರಿಸಬಹುದಾಗಿದ್ದು, ಅತಿಯಾದ ಬಿಸಿಲು ಅಥವಾ ಮಳೆಯಿಂದ ಸಸಿಗಳಿಗೆ ತೊಂದರೆಯಾಗುವುದನ್ನು ತಪ್ಪಿಸಬಹುದು ಎಂದಿದ್ದಾರೆ. 14 ಗುಂಟೆಯಲ್ಲಿ ನರ್ಸರಿ ಮಾಡಿದ್ದಾರೆ. ಪಾಲಿಹೌಸ್ ನರ್ಸರಿ. ಪಾಲಿಹೌಸ್ ವೆರೈಟಿ ನರ್ಸರಿನಲ್ಲಿ ಮಾಡೋದು ಯಾಕೆ ಅಂತಂದರೆ ಇಲ್ಲಿ ತುಂಬ ಏನಾಯ್ದುಬಿಟ್ಟಿದೆ, ತ್ರಿಪ್ಸು, ಮೈಟ್ಸು ಜಾಸ್ತಿ ಆಗಿಬಿಟ್ಟಿದೆ. ಪಾಲಿಹೌಸಿಂದ ಮಾಡೋದು ಕಂಟ್ರೋಲ್ ಮಾಡ್ಬೋದು. ಮತ್ತು ನಮಗೆ ಈಗ ನಮ್ಮ ನರ್ಸರಿಯಲ್ಲಿ ಸುತ್ತು ಒಂದು 8 ಅಡಿವರೆಗೂ ಔಟರ್ ಕಾಂಪೌಂಡ್ ಥರ ಮೆಶ್ ಮಾಡಿದ್ದಾರೆ. ರೈತ ಮುನಿರಾಜು, ನಿಯಂತ್ರಿತ ವಾತಾವರಣ ಇರುವುದರಿಂದ ರೋಗಗಳ ಹರಡುವಿಕೆ ಕಡಿಮೆ ಇರಲಿದೆ. ಕೀಟನಾಶಕಗಳ ಬಳಕೆಯ ಅಗತ್ಯವೂ ಇರುವುದಿಲ್ಲ. ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಇರುವ ಗುಣಮಟ್ಟದ ಬೆಳೆ ಬೆಳೆಯಬಹುದಾಗಿದೆ. ಕೆಲವು ರೈತರು ಇಸ್ರೇಲ್ ತಂತ್ರಜ್ಞಾನದ ಕೇಬಲ್ ಪರ್ಲಿನ್ ವಿನ್ಯಾಸ ಅಳವಡಿಸಿಕೊಂಡು ಪಾಲಿಹೌಸ್ನಲ್ಲಿ ದೀರ್ಘಕಾಲದ ಬಾಳಿಕೆ ಕಾಣುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಏನೋ ಒಂದು ವಾತಾವರಣದಲ್ಲಿ ಬೆಳೆಯೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಅದರಿಂದ ಇದು ಮಾಡಿದರೆ ಚೆನ್ನಾಗಿ ಆಗ್ಬೋದು ಅಂತೇಳಿ ಸರ್ಕಾರದಲ್ಲಿ ಹೋಗಿ ಕೇಳಿದಾಗ ಸಬ್ಸಿಡಿ 15,85,000 ಕೊಡ್ತೀರಿ, ಮಿಕ್ಕಿದ್ದು ನೀವು ಹಾಕ್ಕೊಂಡು ಮಾಡೋಂಗಿದ್ರೆ ಮಾಡಿ ಅಂತೇಳಿ ಹೇಳಿದರು. ಆ ಥರ ಆಗಲಿ ಮಾಡಬೇಕು ಅಂತೇಳಿ 1 ಎಕರೆದಲ್ಲಿ ಮಾಡಿದ್ದೀವಿ. ಫ್ಲವರ್ ಹಾಕಿದ್ದೀವಿ. ಫ್ಲವರಲ್ಲಿನೂ ಒಳ್ಳೆ ರೇಟ್ ಸಿಕ್ತು. ರೈತ ನಾರಾಯಣಸ್ವಾಮಿ, ಇಸ್ರೇಲ್ ತಂತ್ರಜ್ಞಾನದ ನೆರಳು ಪರದೆ ಮತ್ತು ಕೇಬಲ್ ಪರ್ಲಿನ್ ವಿನ್ಯಾಸದಿಂದ ರೋಗಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದು ಎಂದಿದ್ದಾರೆ. ಮಳೆಗಾಳಿಗೆ ಸೇಫ್ಟಿ ಇದು. ಎಷ್ಟೇ ಮಳೆ ಬೀಳಲಿ ಟಚ್ಚರ್ ಮಾತ್ರ ಬೀಳಲ್ಲ, ಮೆಸ್ ಕಿತ್ತೋಗ್ಬೋದು ಟಚ್ಚರ್. ಇವರು ಒಂದು ಇಸ್ರೇಲ್ ಟೆಕ್ನಾಲಜಿ ಅಂದರೆ ನಮ್ಮ ದೇಶದಾಗ ಯಾವತ್ತೂ ಈ ಥರ ಮಾಡಿಲ್ಲ. ಅವರು ಮೇಲೆ ಏನು ಮಾಡಿದ್ರೆ ಇದು ಕಟ್ಟಿದ್ದಾರೆ, ಏನೋ ಪಿನ್ ಹಾಕಿದ್ದಾರೆ. ಆನೆಕಲ್ಲು ಏನಾನ ಬಂದು ಅಲ್ಲಿ ಓಪನ್ ಆಗಿಬಿಟ್ಟು ಅದು ಕೆಳಗೆ ಬಿದ್ದೋಗ್ತದೆ ಆನೆಕಲ್ಲು. ತೋಟಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಕುಮಾರಸ್ವಾಮಿ, ಈ ಹಿಂದೆ ರೈತರು ಕಡ್ಡಿ ಮತ್ತು ಕಲ್ಲುಗಳನ್ನು ಬಳಸಿ ಶೇಡ್ ನೆಟ್ ಹಾಕುತ್ತಿದ್ದರು. ಅದು ಬಾಳಿಕೆ ಬರುತ್ತಿರಲಿಲ್ಲ. ಆದರೆ ಈಗ ಹೊಸ ವಿನ್ಯಾಸದ ಪಾಲಿಹೌಸ್ಗಳಿಗೆ ಆದ್ಯತೆ ನೀಡಲಾಗುತ್ತಿದ್ದು, ರೈತರಿಗೆ ಸಬ್ಸಿಡಿ ಜೊತೆಗೆ ತಾಂತ್ರಿಕ ನೆರವು ನೀಡಲಾಗುತ್ತಿದೆ ಎಂದರು. ನಮ್ಮಲ್ಲಿ ನೆರಳು ಪರದೆ, ಶೇಡ್ ನೆಟ್ ಅಥವಾ ನೆರಳು ಪರದೆ ಅಂತಾರೆ, ಟ್ಯೂಬುಲರ್ ಸ್ಟ್ರಕ್ಚರ್ ಅಥವಾ ರೆಕ್ಟಾಂಗುಲರ್ ಸ್ಟ್ರಕ್ಚರ್ಗೆ ಆಲ್ರೆಡಿ ಸಹಾಯಧನ ಕೊಡ್ತಾ ಇದ್ವಿ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರು ನಾವೇನು ಗಮನಿಸಿದ್ವಿ ಅಂದರೆ, ಕಲ್ಕಂಬ ನೆಟ್ಬಿಟ್ಟು ಅಥವಾ ಕಡ್ಡಿ ನೆಟ್ಬಿಟ್ಟು ಅದಕ್ಕೆ ಕೇಬಲ್ ಶೇಡ್ ನೆಟ್ ಮಾಡಿ ಅದರಲ್ಲಿ ಕೂಡ ತರಕಾರಿ ಬೆಳೆ ಬೆಳೀತಾ ಇರ್ತಾರೆ. ಇದರಲ್ಲಿ 7.29 lakhs ಸಬ್ಸಿಡಿ, 7.29 ಅಂದರೆ 50% ಸಬ್ಸಿಡಿ ರೈತರಿಗೆ ಸಿಗುವಂಥದ್ದು. ಒಟ್ಟಾರೆ ಕೋಲಾರದ ರೈತರು ಕಡಿಮೆ ಜಾಗದಲ್ಲಿ ಪಾಲಿಹೌಸ್ ನಿರ್ಮಿಸಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಹಣ್ಣು, ಹೂವು, ತರಕಾರಿಯನ್ನು ಬೆಳೆದು ಆರ್ಥಿಕ ಲಾಭ ಗಳಿಸುತ್ತಿದ್ದಾರೆ.
ಆಧುನಿಕ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಲಾಭ ಗಳಿಸಲು ನಿರೀಕ್ಷಿಸುತ್ತಿರುವ ಯುವ ರೈತರಿಗೆ ಇದು ಮಾದರಿಯಾಗಿದೆ.